ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕರ್ನಾಟಕದ ಸೀಬರ್ಡ್ ನೌಕಾ ನೆಲೆಗೆ ಆಗಮಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕದಂಬ ನೌಕಾ ನೆಲೆಯಲ್ಲಿ ಇರ್ತಕ್ಕಂಥದ್ದು. INS ವಾಗ್ಮೀರ್ ಸಬ್ಮರೀನ್ನಲ್ಲಿ ರಾಷ್ಟ್ರಪತಿಗಳು ಪ್ರಯಾಣವನ್ನು ಇವತ್ತು ಮಾಡಿದ್ದಾರೆ. ಸಬ್ಮರೀನ್ನಲ್ಲಿ ಪ್ರಯಾಣ ಮಾಡಿದ ಎರಡನೇ ರಾಷ್ಟ್ರಪತಿ ಅಂತ ದಾಖಲೆಯನ್ನು ಬರೆದಂಗಾಯಿತು. ರಾಷ್ಟ್ರಪತಿ ಮುರ್ಮು ಅವರಿಗೆ ಗವರ್ನರ್ ಗೆಹ್ಲೋಟ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕದಂಬ ನೌಕಾ ನೆಲೆಗೆ ರಾಷ್ಟ್ರಪತಿಗಳು ಆಗಮಿಸಿ ಸಬ್ಮರೀನ್ನಲ್ಲಿ ಜಲಾಂತರ್ಗಾಮಿಯಲ್ಲಿ ಪ್ರಯಾಣ ಬೆಳೆಸಿದ ಎರಡನೇ ರಾಷ್ಟ್ರಪತಿ ಎನ್ನುವ ಹೆಗ್ಗಳಿಕೆಗೆ ದ್ರೌಪದಿ ಮುರ್ಮು ಅವರು ಪಾತ್ರರಾಗಿದ್ದಾರೆ. ಕದಂಬ ನೌಕಾನೆಲೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೀಬರ್ಡ್ ನೌಕಾನೆಲೆಗೆ ಆಗಮಿಸಿದ್ದಾರೆ. ಸಬ್ಮರೀನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣ್ತಾ ಇರೋದೇ ಸಬ್ಮರೀನ್. ಈ ಸಂದರ್ಭದಲ್ಲಿ ರಿಯಲ್ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ, ಚೀಫ್ ಆಫ್ ನೇವಲ್ ಸ್ಟಾಫ್ ಎಲ್ಲರೂ ಕೂಡ ಇದ್ದರು. ಫ್ಲಾಗ್ ಆಫೀಸರ್, ಕರ್ನಾಟಕ ನೇವಲ್ ಏರಿಯಾ ಅಧಿಕಾರಿಗಳು ಎಲ್ಲರೂ ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದರು. ಇವತ್ತು ಅವರು ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಇರ್ತಕ್ಕಂಥ ಕದಂಬ ನೌಕಾನೆಲೆ. ರಾಷ್ಟ್ರಪತಿಗಳು ಬಂದಾಗ ಸಹಜವಾಗಿ ರಾಜ್ಯಪಾಲರು ಕೂಡ ಅವರಿಗೆ ಸಾಥ್ ಕೊಡಬೇಕಾಗುತ್ತೆ. ಹಾಗಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಅವರ ಜೊತೆಯಲ್ಲೇ ಇದ್ದರು. ಒಟ್ಟಾರೆ ರಿಯರ್ ವಾಗ್ಮೇರ್ ಸಬ್ಮರೀನ್ನಲ್ಲಿ ಅವರು ಪ್ರಯಾಣವನ್ನು ಬೆಳೆಸಿದರು. ವಾಗ್ಮೀರ್ ಸಬ್ಮರೀನ್ನಲ್ಲಿ ರಾಷ್ಟ್ರಪತಿಗಳು ಇವತ್ತು ಪ್ರಯಾಣವನ್ನು ಮಾಡಿದ್ದಾರೆ. ಎರಡನೇ ರಾಷ್ಟ್ರಪತಿ. ಎಲ್ಲರೂ ಕೂಡ ಈ ಥರ ಹೋಗಲ್ಲ ಸಾಮಾನ್ಯ, ಬಟ್ ರಾಜ್ಯಪಾಲರು ತುಂಬ ಆ್ಯಕ್ಟಿವ್ ಇಂಥ ವಿಚಾರಗಳಲ್ಲಿ. ಹಾಗಾಗಿ ಅವರು ಕೂಡ ಈಗ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೀಬರ್ಡ್ ನೌಕಾ ನೆಲೆ ನಮ್ಮ ಕರ್ನಾಟಕದ ಹೆಮ್ಮೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು. ಅಲ್ಲಿಗೆ ರಾಷ್ಟ್ರಪತಿಗಳು ಇವತ್ತು ಬಂದಿದ್ದರು. ಈ ಸಂದರ್ಭದಲ್ಲಿ ನೌಕಾ ದಳದ ಹಿರಿಯ ಆಫೀಸರ್ಸ್ ಎಲ್ಲರೂ ಕೂಡ ರಾಷ್ಟ್ರಪತಿಗಳಿಗೆ ಸಾಥ್ ಕೊಟ್ಟಿದ್ದರು. ಜೊತೆಗೆ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ.